ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ಅದಕ್ಕೆ ಮೊದಲಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನಂತರ ಒಂದೇ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದನ್ನು ಈಗ ಬಾಣಲೆ ಇಟ್ಟಿದ್ದೀನಿ ನೋಡಿ, ಚಿತ್ರಾನ್ನಕ್ಕೆ ರೆಡಿ ಅನ್ನನೂ ಮಾಡಿಟ್ಟಿದ್ದೀನಿ. ನೋಡಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸಾಲ್ಟ್ ಹಾಕಿದ್ದೀನಲ್ಲ ಮಿಕ್ಸಿ ಜಾರ್ಗೆ, ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸಣ್ಣಗಾಗಬೇಕು. ಒಂದು ಎರಡು ರೌಂಡ್ ತಿರುಗಿಸಿದ್ರೆ ಸಣ್ಣಗಾಗ್ಬಿಡುತ್ತೆ. ಹಸಿಮೆಣಸಿನ್ಕಾಯಿ ಹಾಕಿದರೆ ಬಾಯಿಗೆ ಬರುತ್ತೆ, ಅದಕ್ಕೆ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ಮಿಕ್ಸಿ ಮಾಡಿಬಿಟ್ರೆ ಗೊತ್ತಾಗಲ್ಲ. ನೋಡಿ ಹೇಗೆ ಗ್ರೀನ್ ಕಲರ್ ಆಗಿದೆ. ನೋಡಿ ಇದು ಬಾಣಲೆ ರೆಡಿ ಮಾಡಿದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ತೀನಿ. ಇದು ಕರಿಬೇವು, ಈರುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನೋಡಿ ಅನ್ನ ಕೂಡ ಇದರಲ್ಲಿ ರೆಡಿಯಾಗಿದೆ. ಇದು ಇಬ್ಬರು ಊಟ ಮಾಡೋಕ್ಕೆ ರೆಡಿಯಾಗಿದೆ. ಇಬ್ಬರು ಊಟ ಮಾಡ್ಬೋದು. ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಹೆಚ್ಚಿ. ಕಡಲೆ ಬೀಜನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಒಗ್ಗರಣೆ ಕೊಡ್ತೀನಿ. ಈಗ ಮೊದಲಿಗೆ ಜೀರಿಗೆ, ಸಾಸಿವೆ ಹಾಕಬೇಕು. ನೋಡಿ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ. ನಂತರ ಕಡಲೆ ಬೀಜ ಇರುತ್ತಲ್ಲ ಅವನು ಹಾಕ್ಕೋಬೇಕು. ಒಂದು ಚಿಕ್ಕ ಬಟ್ಲಿಂದ ಒಂದು ಬಟ್ಲಾದರೆ ಸಾಕು ಕಡಲೆ ಬೀಜ. ಇದನ್ನು ಸ್ವಲ್ಪ ಕೆಂಪಗಾಗೋ ಹಾಗೆ ಹುರಿಬೇಕು, ಫ್ರೈ ಮಾಡಬೇಕು ಎಣ್ಣೆಲೆ. ಒಗ್ಗರಣೆ ಕೊಡೋಕ್ಕೆ ಎಣ್ಣೆ ಹಾಕಿದ್ನಲ್ಲ, ಇದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಅಷ್ಟೇ. 3 ಸ್ಪೂನು ಚಿಕ್ಕ ಸ್ಪೂನಿಂದ. ಮತ್ತು ಜಾಸ್ತಿ ಎಣ್ಣೆ ಹಾಕಲ್ಲ ನಾವು. ಎಣ್ಣೆ ಹಾಕಿಬಿಟ್ರೆ ತಿನ್ನೋದೇ ಇಲ್ಲ. ಆಯಿಲ್ ಕಮ್ಮಿನೇ ಯೂಸ್ ಮಾಡ್ತೀವಿ. ನೋಡಿ ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ನೋಡಿ ಈರುಳ್ಳಿನೂ ಹಾಕಿದ್ದೀನಿ. ಒಂದೇ ಈರುಳ್ಳಿ ಹಾಕಿದ್ದೀನಿ. ಬೇಡವಾದವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು, ಬರೀ ಹಾಗೆ ಒಗ್ಗರಣೆನೂ ಕೊಟ್ಕೋಬೋದು ಎಲ್ಲ ಹಾಕಿ ಮಿಕ್ಕಿದ್ದು. ನೋಡಿ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೆಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸಾಲ್ಟ್ ಹಾಕಿ ಅದನ್ನು ಒಗ್ಗರಣೆಗೆ ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಯಿಲಲ್ಲೇ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕರಿಬೇವು ಎಲ್ಲ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಕಡಲೆ ಬೀಜ ಹಾಕಿರೋದ್ರಿಂದ ಟೇಸ್ಟ್ ಬರುತ್ತೆ. ನೋಡಿ ಈಗ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಸಿಮ್ಮಲ್ಲಿ ಇಟ್ಟಿದ್ದೀನಿ ಗ್ಯಾಸು. ನೋಡಿ ಇದಕ್ಕೆ ನಿಂಬೆಹಣ್ಣು ರೆಡಿ ಮಾಡ್ಕೊತೀನಿ. ನಿಂಬೆಹಣ್ಣು ಹಿಂಡೋದ್ರಲ್ಲಿ ನೋಡಿ ಎಲ್ಲ ಚೆನ್ನಾಗಾಗಿದೆ. ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಈಗ ರೈಸ್ ಇದಕ್ಕೆ ಹಾಕ್ತೀನಿ. ಸಾಲ್ಟ್ ಕೂಡ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಕೂಡ ಟೇಸ್ಟ್ ಬರುತ್ತೆ. ಚಿತ್ರಾನ್ನ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಕ್ಯಾರಿಯರ್ಗೆ ಕೂಡ ಕಳಿಸ್ಬೋದು. ಇದು ಉಪ್ಪಿನಕಾಯಿ ಹಪ್ಪಳದ ಜೊತೆ ತಿನ್ಬೋದು. ನೀವು ಮಾಡಿ ನೋಡಿ. ತುಂಬಾ ಈಸಿ. ಯಾರಾದರೂ ಗೆಸ್ಟ್ ಬಂದರೆ ಕೂಡ ಒಂದು 1/2 ಅವರಲ್ಲಿ ರೆಡಿ ಮಾಡ್ಬೋದು ಚಿತ್ರಾನ್ನ.
ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಸಿಂಪಲ್ಲಾಗಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.